ಹಾಯ್ ಹಾಲ್, ಇದು ಬುಧವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ನಾನಿವತ್ತು ಒಬ್ಬಳೇ ಇರೋ ಕಾರಣ ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಸಿಂಪಲ್ಲಾಗಿ ಚಿತ್ರಾನ್ನ ಇರಲಿ ಅಂತ ಹೇಳ್ಬಿಟ್ಟು ಅದಕ್ಕೇನು ಜಾಸ್ತಿ ಬೇಕಾಗಲ್ಲ. ತೇಲ್ಸಿರುವಂಥ ಕಡಲೆಬೀಜ ಬೇಕು, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡು, ಜೀರಿಗೆ ಮತ್ತು ಮೆಣಸನ್ನು ಹಾಕ್ಕೊಂಡು, ಮೆಣಸನ್ನು ಹಾಕ್ಕೊಂಡು ಜಜ್ಜಿ ಹಾಕಿ ಅರಿಶಿನ ಪುಡಿ ಹಾಕೋದ್ರಿಂದ ಒಳ್ಳೆ ಅಂದರೆ ಪ್ಲೈನ್ ಚಿತ್ರಾನ್ನ ಆಗೋಗುತ್ತೆ. ಈಸಿಯಾಗಿ ಪಟಾಪಟ್ ಅಂತ ಮಾಡ್ಕೋಬೋದು. ಹಾಗಾಗಿ ನಾನು ಚಿತ್ರಾನ್ನ ಕೂಡ ರೆಡಿಯಾಗೋಯಿತು. ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಟೈಮ್ ಕೂಡ ಆಗೋಗ್ತಾಯಿತ್ತು. ಹಾಗಾಗಿ ನಾವು ನಮ್ಮ ಜಮೀನಲ್ಲಿ ಮೆಣಸಿನ ಗಿಡ ಹಾಕಿದ್ದೀವಿ ಅಂತ ನಾನು ಹೇಳಿದೆ ಅಲ್ಲ, ಅದನ್ನು ಕೂಡ ಸ್ವಲ್ಪ ಸಿಕ್ಕಿರೋದ್ರನ್ನ ನಾನು ತೊಗೊಬಂದು ನಮ್ಮದೇ ಮಾಡಿ ಮೇಲೆ ಹಾಕಿದ್ದೆ. ಅದು ಪೂರ್ತಿ ಒಣಗಿತ್ತು, ಅದನ್ನು ಕೂಡ ಎತ್ಕೊಂಡು ಬಂದೆ. ಅದು ಕೂಡ ನೀಟಾಗಿ ಒಣಗಿದ್ರಿಂದ ಎತ್ಕೊಬಂದು ಮನೆಗೆ ಇಟ್ಟು, ತುಂಬ ನೀಟಾಗಿ ಒಣಗಿತ್ತು. ಅದು ತಂಡಿಗೆಲ್ಲನೂ ಮೆತ್ಕಾಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಬಂದು ಮನೇಲಿ ಕೂಡ ಇಟ್ಕೊಂಡೆ. ಅದೆಲ್ಲ ಆದಮೇಲೆ ಕೆಲವೊಂದು ಐಟಮ್ನ ನಾನು ಇದನ್ನು ಅಂಗಡಿಯಿಂದ ತೊಗೊಬಂದಿದ್ದೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಪೂರ್ತಿ ವಿಡಿಯೋ ಅಪ್ಲೋಡ್ ಆಗಿದೆ. ನಾನು ಸಂಜೆಗೆ ಅಂತ ಹೇಳ್ಬಿಟ್ಟು ಟೊಮೊಟೊ ರೈಸ್ ಕೂಡ ಮಾಡ್ಕೊಂಡಿದ್ದೆ. ಟೊಮೊಟೊ ರೈಸ್ಗೆ ಟೊಮೊಟೊನ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಯಿ ತುರಿ ಹಾಕಿಬಿಟ್ಟು ಟೊಮೊಟೊನ ಸ್ವಲ್ಪ ಜಾಸ್ತಿ ಹಾಕಿ ರುಬ್ಕೋಬೇಕು. ರುಬ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಕುದ್ದಾದಮೇಲೆ ಅಕ್ಕಿನ ಒಂದು 1/2 hour ನೆನೆಸಿಟ್ಟಿರೋ ಅಂಥ ಅಕ್ಕಿನ ಆ ಮಸಾಲೆಗೆ ಸೇರಿಸ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕೆಂದರೆ ಪರ್ಫೆಕ್ಟಾಗಿ ಆಗಿರುತ್ತೆ. ಫುಲ್ಲು ಡ್ರೈನೂ ಆಗಿರಲ್ಲ, ಏನಿಲ್ಲ, ತುಂಬ ಚೆನ್ನಾಗಾಗಿರುತ್ತೆ. ನಾನು ಕೂಡ ಇಲ್ಲಿ 1 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಒಳ್ಳೆ ಟೇಸ್ಟಿಯಾಗಿರೋ ಅಂಥ ಟೊಮೊಟೊ ಬಾತ್ ಕೂಡ ಆಗುತ್ತೆ. 1 ವಿಷಲ್ ಕೂಗಿಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ತುಂಬ ಹುಳಿಯಾಗಿ ಆಗುತ್ತೆ. ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ. ನೀಟಾಗಿ ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ಟೊಮೊಟೊ ರೈಸ್ ಕೂಡ ರೆಡಿಯಾಗಿ ಹೋಗಿತ್ತು. ಇವತ್ತಿನ ಮಿನಿ ಬ್ಲಾಗ್ ಇಷ್ಟ ಆಗಿತ್ತು. ಪೂರ್ತಿ ವಿಡಿಯೋ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ.